ನಮಸ್ಕಾರ ರೈತ ಬಾಂಧವರಿಗೆ. ಸೊ HSM ಆಗ್ರೋ ಇಂಜಿನಿಯರಿಂಗ್ ಸುಳೆಬಾವಿ ಬೈಕ್ ಟ್ರೋಲಿನ ರೆಡಿ ಮಾಡುವಂಥ ಕಂಪ್ನಿ. ಸೊ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, HSM ಆಗ್ರೋ ಸುಳೆಬಾವಿ ಅಂತ ಹೇಳ್ಬಿಟ್ಟು. ಸೊ ರೈತ ಮಿತ್ರ ಗಾಡಿ ನಂಬರ್ ಕೂಡ ಇದೆ. ಸೊ 6 ಫೀಟ್ ಟ್ರೋಲಿ ಆಗಿದೆ, ವಿತ್ ಹೈಡ್ರೋಲಿಕ್ ಸಿಸ್ಟಮ್ ಕೂಡ ಇದೆ. ಸೊ ಸೋರು ದೂರದಿಂದ ಬಂದಿದ್ದಾರೆ. ಸೊ ಮಾತಾಡ್ಸೋಣ ಯಾವ ಥರ ಏನಂತ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಅಕ್ಬರ್ ಅಂತ ಸರ್. ಹಾಂ ಸರ್. ನಾವು ಬೀದರ್ ಡಿಸ್ಟಿಕ್ ಭಾಲ್ಕಿ ತಾಲೂಕಿಂದ ಬಂದಿವಿ. ಹಾಂ ಸರ್. ಅದೇ ನೋಡೋಣ ಅಂತ ಬಂದ್ವಿ, ಈಗ ರೆಡಿ ಐತಿ. ಹಾಂ ಸರ್. ಈಗೆಲ್ಲ ಓಕೆ ಅದ. ಹಾಂ ಸರ್. ಅಲ್ಲಿ ಸ್ವಲ್ಪ ಟ್ರಯಲ್ ಹೊಡೆದು ಹಾಂ ತಕೊಂಡು ಹೋಗ್ಬೇಕು ಸರ್. ಇವಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗೆ ಅನ್ಸುತ್ತೆ ಸರ್? ಪವರ್ನಾಗ ಆಗಲಿ ನಿಮ್ಗೆ ಒಂದು ಗಾಡಿ ಹೊಡಿಬೇಕಾದ್ರೆ ಮೂಮೆಂಟ್ ಸರ್ ಆಗಲಿ ಮೂಮೆಂಟ್ ಎಲ್ಲ ನೋಡೋದು ಪರ್ಫೆಕ್ಟ್ ಆಗಿದೆ ಸರ್. ಎಲ್ಲರೂ ಒಯ್ಬೋದು. ಹಾಂ ಸರ್. ಅನುಕೂಲ ಗಾಡಿ. ರೈತರಿಗೆ ಯಾವ ಥರ ಇದು ಎಲ್ಲ ಅನುಕೂಲ ಐತೆ. ಟೊಮೆಟೊ ಹೊಡಿಬೋದು, ಏನಾದ್ರೂ ಬಿ ಹೊಡಿಬೋದು, ನೀವೆಲ್ಲ ಹೊಡಿಬೋದು. ಎಲ್ಲ ಹೂವ ಎಲ್ಲ. ಸೊ ನೀವು ಲಿಫ್ಟ್ ಕೂಡ ಮಾಡಿಸಿದಿರಿ. ಎದರ ಪ್ರಪೋಸ್ಗಾಗಿ ನೀವು ಈ ತರ ಲಿಫ್ಟ್ ಮಾಡಿಸಿದ್ರಿ? ಒಂದು ಕಲ್ಲು ಇರ್ತಲ್ಲ, ಕಲ್ಲು ಹಾಕ್ಬೋದು, ರೀತಿ ಹೊಡಿಬೋದು. ಸ್ವಲ್ಪ ವೇಸ್ಟ್ ಬರ್ತಾವ ಅಷ್ಟೆಲ್ಲ ಹೊಡಿಬೋದು. ಹೊಲ ಮನೆ ಕೆಲಸಕ್ಕೆ ಆರಾಮಾಗಿ ಯೂಸ್ ಮಾಡ್ಬೋದು. ಆರಾಮಾಗಿ ರೈತ ಬಾಂಧವರಿಗೆ ಎಲ್ಲ ಅನುಕೂಲ ಐತಿ. ಬೆಸ್ಟ್ ಗಾಡಿ ಇದು. ಮತ್ತೆ ಬಿ ನೋಡ್ತೀನಿ, ನಾ ಟ್ರಯಲ್ ಮಾಡ್ತೀನಿ ಮತ್ತೊಂದ್ ಸರ್ತಿ. ಅಂದ್ರೆ ಇದು ಎಷ್ಟು ನಿಮಿಷದಲ್ಲಿ ಕಲಿಬೋದು ಸರ್ ಈ ಗಾಡಿ? ಅಂದ್ರೆ ಟಫ್ ಅನ್ಸುತ್ತೆ ಅಂತ ಹೇಳ್ತಾರ, ಗಾಡಿ ಹೊಡಿಬೇಕಾದ್ರೆ ಎಳಿತೈತೆ ಅಂತ ಹೇಳ್ತಾರ. ಅದು ಕೆಲವೊಬ್ಬರು ನೋಡಿದ ಮೇಲೆ ಗೊತ್ತಾಗ್ತದೆ ಸರ್. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ. ಬಟ್ 10 ನಿಮಿಷದಾಗ ಆಗ್ಬೋದು, ಅರ್ಧ ತಾಸ್ನಾಗ 5 ರಿಂದ 10 ನಿಮಿಷದಲ್ಲಿ ಕಲಿತಾರೆ. ಸೊ ಇದರಲ್ಲಿ ರಿವರ್ಸ್ ಸಿಸ್ಟಮ್ ಕೂಡ ಇದೆ, ಫಾರ್ವರ್ಡ್ ಸಿಸ್ಟಮ್ ಕೂಡ ಇದೆ. ಅದು ಇದೆಲ್ಲ ಸರ್ ಇಲ್ಲಿ. ಅದು ಹೈಡ್ರೋಲಿಕ್ ಕೂಡ ಇದೆ. ಈಗೆಲ್ಲ ತೋರಿಸ್ತೀನಿ ಸರ್. ನಾ ಒಂದು ರೌಂಡ್ ಹಾಕ್ತೀನಿ, ಅದು ಎಲ್ಲ ಡಿಟೇಲ್ ಇದು ಮಾಡೋಣ. ಓಕೆ ಸರ್. ಸೊ ಮುಂದೆ ಕೂಡ ಹೋಗುತ್ತೆ, ಸೊ ಹಿಂದೆ ಕೂಡ ಹೋಗುತ್ತೆ. ಆಯಿಲ್ ಬ್ರೇಕ್ ಕೂಡ ಇದೆ. ಸೊ ಆರಾಮಾಗಿ ನೀವು 50 ಸ್ಪೀಡ್ ಗಂಟ ಹೋಗ್ಬೋದು ಗಾಡಿಯನ್ನು ಹೊಡ್ಕೊಂಡು. ಸೊ MRF ಕಂಪ್ನಿಯ ಪವರ್ ಟಿಲ್ಲರ್ ಟೈರ್ ಕೂಡ ಅಳವಡಿಸಿದ್ದಾರೆ. ಸೊ 6 ಫುಟ್ ಟ್ರೋಲಿ ಇದು, ವಿತ್ ಹೈಡ್ರೋಲಿಕ್ ಸಿಸ್ಟಮ್ ಕೂಡ ಇದೆ. ಸೊ ಪಲ್ಸರ್ ಗಾಡಿಗೆ ಅವರು ಮಾಡಿಸಿದ್ದಾರೆ. ಸೊ ಇದರಲ್ಲಿ ಏನಪ್ಪ ಅಂದರೆ ರಿವರ್ಸ್ ಕೂಡ ಇದೆ, ವಿತ್ ಆಟೋಮೆಟಿಕ್ ಹೈಡ್ರೋಲಿಕ್ ಕೂಡ ಬರುತ್ತೆ. ಸೊ ಆಯಿಲ್ ಬ್ರೇಕ್ ಕೂಡ ಇದೆ. ರಿವರ್ಸ್ ಮಾಡುತ್ತಾರೆ. ಸೊ ರಿವರ್ಸ್ ಕೂಡ ಇದೆ. ಸೊ ರಿವರ್ಸ್ ಕೂಡ ಹೋಗ್ಬೋದು. ರೈತರು ಲೋಡ್ ಹಾಕೊಂಡು ಟೊಮೆಟೊಗಳನ್ನು ಹಾಕೊಂಡು ನೀವು ರಿವರ್ಸ್ ಕೂಡ ಹೋಗ್ಬೋದು. ಸೊ ಮುಂದೆ ಕೂಡ ಹೋಗ್ಬೋದು. ರೈತರ ಒಂದು ಸದುಪಯೋಗಕ್ಕಾಗಿ ಬಳಸ್ಬೋದು ಇದನ್ನು. ಸೊ ನೋಡ್ಬೋದು ನೀವು, MRF ಕಂಪ್ನಿಯ ಪವರ್ ವೀಟರ್ ಟೈರ್ಗಳನ್ನು ನಾವು ಅಳವಡಿಸಿದ್ದೀವಿ. ಸೊ ನೀವು ಸೊ ಇದರಲ್ಲಿ ಲಿಫ್ಟ್ ಕೂಡ ಇದೆ. ಸೊ ಹೈಡ್ರೋಲಿಕ್ ಲಿಫ್ಟ್ ಕೂಡ ಇದೆ. ಸೊ ಆರಾಮಾಗಿ ನೀವು ಲಿಫ್ಟ್ ಕೂಡ ಮಾಡ್ಬೋದು. ಸೊ 6 ಫೀಟ್ ಟ್ರೋಲಿ ಇದೆ ಇದು. ಸುಮಾರು ಒಂದು 4 ಫೀಟ್ ಅಗಲ, 6 ಫೀಟ್ ಉದ್ದ ಇದೆ. ಸೊ ನಾವು 5 ಫೀಟ್ ಮಾಡ್ತೀವಿ. ಸೊ 6 ಫೀಟ್ ಕೂಡ ಮಾಡ್ತಾ ಇದ್ದೀವಿ. ಸೊ ಹೈಡ್ರೋಲಿಕ್ ಕೂಡ ಆಗ್ತಾ ಇದೆ, ನೋಡ್ಬೋದು ನೀವು. ಆರಾಮಾಗಿ ರೈತಾಪಿ ವರ್ಗಕ್ಕೆ ಲೋಡ್ಗಳನ್ನು ಹಾಕಿ ನೀವು ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ನ ಖರೀದಿ ಮಾಡಿ, ಅದಕ್ಕೆ ಟೇಲರ್ ಖರೀದಿ ಮಾಡಿ, ಆಗದ ರೈತರು ಇದನ್ನು ಆರಾಮಾಗಿ ಅಳವಡಿಸ್ಕೋಬೋದು. ಸೊ ನೋಡ್ಬೋದು ಯಾವ ಥರ ಹೈಡ್ರೋಲಿಕ್ ಕೂಡ ಆಗ್ತಿದೆ ಅಂತ. ಸರ್ ಹೆಂಗೆ ಅನಿಸ್ತದ್ರಿ ಹೈಡ್ರೋಲಿಕ್ ಆಗ್ತದಲ್ಲ ಬೈಕ್ ಮೇಲೆ ಈ ತರ ವರ್ಕ್ ಮಾಡುತ್ತೆ ಅಂತ ಅನ್ಸ್ಕೊಂತೀರಿ ನೀವು? ಎಲ್ಲ ಸರಿಯಾಗೈತ್ರಿ. ಹಾಂ ಸರ್. ಬೆಸ್ಟ್ ಅನ್ಸ್ಲತ್ತ. ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ಸೊ 1 ವರ್ಷದ ವಾರಂಟಿಯೊಂದಿಗೆ HSM ಆಗ್ರೋ ಇಂಜಿನಿಯರಿಂಗ್ ಅವರು ಬೈಕ್ ಪ್ರೊವೈಡ್ ಮಾಡ್ತಾರೆ. ಸೊ ನೋಡ್ಬೋದು MRF ಟೈರ್ ಕೂಡ ಇದೆ. 4 ಫೀಟ್ ಅಗಲ ಇದೆ, 6 ಫೀಟ್ ಉದ್ದ ಇದೆ. ಸೊ 3 ಕಡೆಯಿಂದ ಸೇಮ್ ಗಾಡಿ ಟೈಪೇ, 3 ಕಡೆಯಿಂದನೂ ಓಪನ್ ಆಗುತ್ತೆ. ಸೊ ರೈತ ಮಿತ್ರ ಅಂತ ಟೈಟಲ್ ಕೂಡ ಇದೆ, ಗಾಡಿ ನಂಬರ್ ಕೂಡ ಹಾಕಿದ್ದಾರೆ.